ಎಜ್ರನು ಅಧ್ಯಾಯ 2. ಲೇವಿಯರಲ್ಲಿ ಹೋದೇವ್ಯನವರಾದ ಯೆಹೋಶುವ, ಕದ್ಮೀಯೇಲ್ ಇವರ ಸಂತಾನದವರು 74. ಗಾಯಕರಲ್ಲಿ ಆಸಾಫ್ಯರು 128. ದ್ವಾರಪಾಲಕರಲ್ಲಿ ಶಲ್ಲೂಮ್, ಆಟೇರ್, ಟಲ್ಮೋನ್, ಅಕ್ಕೂಬ್, ಹಟೀಟ, ಶುಬೈ ಇವರ ಸಂತಾನದವರು ಒಟ್ಟು 139. ದೇವಸ್ಥಾನ ದಾಸರಲ್ಲಿ ಜೀಹ, ಅಸೂಫ, ಟಿಬಾಹೋತ್, ಕೇರೋಷ್, ಸಿಯಾಹ, ಪಾದೋನ್, ಲೇಬಾನ, ಅಗಾಬ, ಅಕ್ಕೂಬ್, ಹಾಗಾಬ್, ಶಮ್ಲೈ, ಹಾನಾನ್, ಗಿದ್ದೇಲ್, ಗಹರ್, ರೇವಾಯ, ರೇಚೀನ್, ನೆಕೋದ, ಗಜ್ಜಾಮ್, ಉಜ್ಜ, ಪಾಸೇಹ, ಬೇಸೈ, ಅಸ್ನ, ಮೆಗೋನೀಮ್, ನೆಫೀಸೀಮ್, ಬಕ್ಬುಕ್, ಅಕ್ಕೂಫ, ಅಹಹೂರ್, ಬಚ್ಲೂತ್, ಮೆಹೀದ, ಹರ್ಷ, ಬರ್ಕೋಷ್, ಸೀಸೇರ, ತೆಮಹ, ನಚೀಹ, ಅಟೀಫ ಇವರ ಸಂತಾನದವರು. ಸೊಲೊಮೋನನ ದಾಸರಲ್ಲಿ ಸೋಟೈ, ಅಸೋಫೇರತ್, ಪೆರೂದ, ಯಾಲ, ದರ್ಕೋನ್, ಗಿದ್ದೇಲ್, ಶೇಫಾಟ್ಯ, ಹಟ್ಟೀಲ್, ಪೊಕೆರೇತ್, ಹಚ್ಚೆ ಬಾಯಿಮ್, ಆಮಿ ಇವರ ಸಂತಾನದವರು. ಎಲ್ಲ ದೇವಸ್ಥಾನ ದಾಸರು, ಸೊಲೊಮೋನನ ದಾಸರು ಒಟ್ಟು 392. ತೆಲ್ಮೆಲಹ, ತೆಲ್ಹಾರ್ಷ, ಕೆರೋಬಾದಾನ್, ಇಮ್ನೇರ್ ಎಂಬ ಊರುಗಳಿಂದ ಬಂದವರಾಗಿ ತಮ್ಮ ಗೋತ್ರ ವಂಶಾವಳಿಗಳನ್ನು ತೋರಿಸಿ ತಾವು ಇಸ್ರಾಯೇಲ್ಯರೆಂಬುದನ್ನು ಸ್ಥಾಪಿಸಲಾರದವರಾದ ದೇಲಾಯ, ಟೊಬೀಯ, ನೆಕೋದ ಇವರ ಸಂತಾನದವರು 652. ಯಾಜಕರಲ್ಲಿ ಅಬಯ್ಯ, ಹಕ್ಕೋಜ್, ಬರ್ಜಿಲೈ ಇವರ ಸಂತಾನದವರು. ಈ ಬರ್ಜಿಲೈ ಎಂಬವನು ಗಿಲ್ಯಾದ್ಯನಾದ ಬರ್ಜಿಲ್ಲೆಯ ಹೆಣ್ಣು ಮಕ್ಕಳಲ್ಲೊಬ್ಬಾಕೆಯನ್ನು ಮದುವೆ ಮಾಡಿಕೊಂಡು ಅವನ ಹೆಸರನ್ನು ಇಟ್ಟುಕೊಂಡಿದ್ದನು. ಇವರು ತಮ್ಮ ವಂಶಾವಳಿ ಪತ್ರಗಳನ್ನು ಹುಡುಕಿದರೂ ಅವು ಸಿಕ್ಕದ ಕಾರಣ ಅಶುದ್ಧರೆಂದು ಯಾಜಕೋದ್ಯೋಗದಿಂದ ತಳ್ಳಲ್ಪಟ್ಟರು. ಊರೀಮ್ ತಮ್ಮೀಮುಗಳ ಮೂಲಕ ದೈವ ನಿರ್ಣಯವನ್ನು ತಿಳಿಸಬಲ್ಲವನಾದ ಯಾಜಕನು ಬರುವ ತನಕ ಇವರು ಮಹಾಪರಿಶುದ್ಧ ಪದಾರ್ಥಗಳಲ್ಲಿ ಭೋಜನ ಮಾಡಬಾರದೆಂಬುದಾಗಿ ದೇಶಾಧಿಪತಿಯು ತೀರ್ಪು ಮಾಡಿದನು. ಸರ್ವ ಸಮೂಹದವರ ಒಟ್ಟು ಸಂಖ್ಯೆಯು 42,360. ಈ ಸಂಖ್ಯೆಯಲ್ಲಿ ಲೆಕ್ಕಿಸಲ್ಪಡದ ಅವರ ದಾಸದಾಸಿಯರು 7,337 ಮಂದಿ. ಅವರಲ್ಲಿ ಗಾಯಕರು ಗಾಯಕಿಯರು 200 ಮಂದಿ ಇದ್ದರು. ಅವರಿಗೆ 736 ಕುದುರೆಗಳು, 245 ಏಸರ ಕತ್ತೆಗಳು, 435 ಒಂಟೆಗಳು, 6,720 ಕತ್ತೆಗಳು ಇದ್ದವು. ಗೋತ್ರ ಪ್ರಧಾನರಲ್ಲಿ ಕೆಲವರು ಯೆರೂಸಲೇಮಿನಲ್ಲಿ ಯೆಹೋವನ ಆಲಯವಿದ್ದ ಸ್ಥಳಕ್ಕೆ ಬಂದಾಗ ದೇವಾಲಯವನ್ನು ತಿರುಗಿ ಅದರ ಸ್ಥಳದಲ್ಲಿ ಕಟ್ಟುವುದಕ್ಕೋಸ್ಕರ ಕಾಣಿಕೆಗಳನ್ನು ಕೊಟ್ಟರು. ಅವರು ತಮ್ಮ ಸಾಮರ್ಥ್ಯಾನುಸಾರ ಕಟ್ಟಡದ ಭಂಡಾರಕ್ಕೆ ಕೊಟ್ಟದ್ದು 61,000 ಬಂಗಾರದ ಪವನುಗಳು, 2,50,000 ತೊಲೆ ಬೆಳ್ಳಿ, 100 ಯಾಜಕ ವಸ್ತ್ರಗಳು. ಯಾಜಕ, ಲೇವಿಯ, ಗಾಯಕ, ದ್ವಾರಪಾಲಕ, ದೇವಸ್ಥಾನ ದಾಸ ಇವರು ಸಾಧಾರಣ ಜನರಲ್ಲಿ ಕೆಲವರು ತಮ್ಮ ತಮಗೆ ನೇಮಕವಾದ ಪಟ್ಟಣಗಳಲ್ಲಿ ವಾಸಿಸಿದರು. ಬೇರೆ ಎಲ್ಲ ಇಸ್ರಾಯೇಲ್ಯರು ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸಿದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ನಾವು ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯ ದೇವರ ಮನಸ್ಸು, ದೇವರ ವಾಕ್ಯ ದೇವರ ಯೋಚನೆ, ದೇವರ ವಾಕ್ಯ ದೇವರ ಆತ್ಮ. ಆದುದರಿಂದ ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಾಗ ದೇವರನ್ನೇ ನಾವು ಧ್ಯಾನಿಸ್ತಾ ಇದ್ದೇವೆ, ದೇವರನ್ನೇ ಧ್ಯಾನ ಮಾಡ್ತಾ ಇದ್ದೇವೆ, ದೇವರ ಮನಸ್ಸನ್ನೇ ಧ್ಯಾನ ಮಾಡ್ತಿದ್ದೇವೆ, ದೇವರ ಆಲೋಚನೆಗಳನ್ನೇ ನಾವು ಅರಿತುಕೊಡ್ತಾ ಇದ್ದೇವೆ. ದೇವರೊಂದಿಗೆ ನಾವು ಐಕ್ಯ ಹೊಂದುತ್ತಾ ಇದ್ದೇವೆ. ದೇವರ
ಜೊತೆಯಲ್ಲಿ ಅನ್ಯೋನ್ಯತೆಯನ್ನು ಹೊಂದುತ್ತಾ ಇದ್ದೇವೆ. ಆದ ಕಾರಣ ದೇವರ ವಾಕ್ಯವನ್ನು ಒಟ್ಟಾಗಿ ಸೇರಿ ಅಧ್ಯಯನ ಮಾಡುವಂಥದ್ದು ಅಗಮ್ಯವಾದದ್ದು, ಆಶೀರ್ವಾದದಾಯಕವಾದದ್ದು, ಅಗತ್ಯವಾದದ್ದು ಕೂಡ. ಸರಿ, ಇಂದಿನ ನಮ್ಮ ಅಧ್ಯಯನ ಎಜ್ರನ ಗ್ರಂಥದ 2ನೇ ಅಧ್ಯಾಯದ 2ನೇ ಭಾಗ. 1ನೇ ಅಧ್ಯಾಯ ಅದರಲ್ಲಿ ಪರಿಚಯವಾಗಿತ್ತು. 2ನೇ ಅಧ್ಯಾಯ ಸ್ವಲ್ಪ ದೊಡ್ಡದಾಗಿರೋದರಿಂದ ಅದನ್ನು 2 ಭಾಗವಾಗಿ ವಿಭಾಗಿಸಿ ಅದನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ. 2ನೇ ಅಧ್ಯಾಯದ 1ರಿಂದ 39 ಮೊದಲನೇ ಭಾಗ, 40ರಿಂದ 70 ವಚನಗಳು 2ನೇ ಭಾಗ. 2ನೇ ಅಧ್ಯಾಯ ಎಜ್ರನ ಗ್ರಂಥ ಮೊದಲನೇ ಭಾಗ ಅಂದರೆ 1ರಿಂದ 39 ವಚನಗಳಲ್ಲಿ ಹೆಸರುಗಳು ಸಾಕಷ್ಟಿದೆ. ಆದರೆ ಒಂದೊಂದು ಹೆಸರಿಗೂ ಅರ್ಥ ಅದು ಪ್ರತ್ಯೇಕವಾಗಿ 70 ವರ್ಷಗಳು ಸೆರೆಯಾಗಿ ಇದ್ದಂಥವರಿಗೆ ಅವರ ಹೆಸರೇ ಅವರಿಗೆ ಒಂದು ಸಂದೇಶ, ಅವರ ಹೆಸರೇ ಅವರಿಗೆ ಒಂದು ಆಧರಣೆ, ಅವರ ಹೆಸರೇ ಅವರಿಗೆ ಒಂದು ಪ್ರಸಂಗವಾಗಿತ್ತು, ನಿರೀಕ್ಷೆಯಾಗಿತ್ತು, ಸಂತೈಸುವಿಕೆ ಆಗಿತ್ತು. ಇಲ್ಲಿದ್ದಂಥವರ ಹೆಸರುಗಳಲ್ಲಿ ಕೆಲವರ ಹೆಸರು ನಾವು ನೋಡಿಕೊಳ್ಳುವಾಗ, ಉದಾಹರಣೆಗೆ 3ನೇ ವಚನದಲ್ಲಿ ಪರೋಷಿನವರು ಅಂತ ಹೇಳುವಾಗ ಪ್ರತ್ಯೇಕವಾದವರು ಅಂತ. ಹೌದು, ಪ್ರತ್ಯೇಕವಾಗಿದ್ದರು ಅವರು. ಶಫಾಟ್ಯನ್ಯರು ಅಂತ ಹೇಳ್ಬಿಟ್ಟು 4ನೇ ವಚನದಲ್ಲಿ ನೋಡುವಾಗ ಯೆಹೋವನು ಅವರಿಗೆ ನ್ಯಾಯ ತೀರಿಸಿದನು ಅಂತ ಹೇಳ್ಬಿಟ್ಟು. 27ನೇ ವಚನದಲ್ಲಿ ನೋಡುವಾಗ ಮಿಕ್ಮಾಸಿನವರು ಅಂತ ಹೇಳಿದ, ಮಿಕ್ಮಾಸ್ ಅಂತ ಹೇಳಿದಾಗ ಬಚ್ಚಿಡಲ್ಪಟ್ಟವರು. ಸ್ವಂತ ಮನೆಯಲ್ಲಿದ್ದರು, ಸ್ವಂತ ದೇಶದಲ್ಲಿ, ಈಗ ಬಚ್ಚಿಡಲ್ಪಟ್ಟವರಾಗಿ ಬಾಬೇಲ್ನಲ್ಲಿದ್ದಾರೆ, ಪಾರ್ಸಿ ರಾಜನ ಆಳಿಕೆ ಅಧೀನದಲ್ಲಿದ್ದಾರೆ. 28ನೇ ವಚನದಲ್ಲಿ ಬೆಥೇಲ್ ಆಯಿ ಎಂಬಂಥ ಹೆಸರನ್ನು ನಾವು ನೋಡ್ತೀವಿ. ಬೆಥೇಲ್ ಅಂದರೆ ದೇವರ ಮನೆ. ದೇವರ ಮನೆ ಹೊರಗಿದ್ದವರಿಗೆ ದೇವರ ಮನೆಗಾಗಿ ಹಾರೈಸಿ ದೇವರ ಮನೆ ಕಟ್ಟಲಿಕ್ಕೆ ಬರ್ತಾ ಇದ್ದಾರೆ. ಆಯಿ ಅಂತ ಹೇಳಿದರೆ ನಾಶ. ಬೆಥೇಲ್ ಆಯಿ ಅಂದರೆ ದೇವರ ಮನೆ ನಾಶ. ನೋಡ್ರಿ ಎಷ್ಟು ಕರೆಕ್ಟಾಗಿ ಒಂದೊಂದು ಹೆಸರಿಗೂ ಒಂದು ಅರ್ಥ ಇರುವಂಥದ್ದನ್ನು ನಾವು ನೋಡ್ತೇವೆ. 30ನೇ ವಚನದಲ್ಲಿ ಮಗ್ಬೀಷಿನವರು, ಮಗ್ಬೀಷ್ ಅಂತ ಹೇಳಿದ್ರೆ ಬಗ್ಗದವರು ಅಂತ ಹೇಳ್ಬಿಟ್ಟು, ಬಹಳ ಅಂಥ ಒಂದು ಸ್ವಭಾವ ಬಹುಶಃ ಅವರಿಗಿತ್ತೇನೋ. ಏಲಾಮಿನವರು 31ನೇ ವಚನದಲ್ಲಿ ದೂರ ಇದ್ದಂಥವರು. ಹಾರಿಮಿನವರು 32ನೇ ವಚನದಲ್ಲಿರುವಂಥವರು. ಅದನ್ನು ಹೇಳಬೇಕು ನಾನು, ಯಾಕಂತ ಹೇಳಿದರೆ ಹಾರಿಮ್ ಅಂದರೆ ಹದ ಇಲ್ಲದವರು, ಹದ ಶಾರ್ಪ್ನೆಸ್ ಕಳ್ಕೊಂಡಂಥವ್ರು. ಕೆಲವು ಸಾರಿ ನಾವು ಕಷ್ಟಕ್ಕೆ ಒಳಪಟ್ಟಾಗ ಶಾರ್ಪ್ ಆಗ್ತೇವೆ, ಇಲ್ದಿರೆ ಮೊಂಡಾಗಿಬಿಡ್ತೇವೆ. ಈ ಹಾರಿನವರು ಮೊಂಡಾಗಿಬಿಟ್ಟಿದ್ರು. ಮತ್ತು ಅದೇ ಸಂದರ್ಭದಲ್ಲಿ ಹಾದೀದ್ ಅಂತ ಒಬ್ಬ ಹೆಸರು 33ನೇ ವಚನದಲ್ಲಿ. ಹಾದೀದ್ ಅಂದರೆ ಎತ್ತರ ಅಂತ ಹೇಳ್ಬಿಟ್ಟು. ಓನೋ ಅಂತ ಹೇಳ್ಬಿಟ್ಟು ಒಬ್ಬರಿದ್ದಾರೆ 33ನೇ ವಚನದಲ್ಲಿ. ಅವರು ಯಾರು ಅಂತ ಹೇಳ್ಬಿಟ್ಟು ನೋಡುವಾಗ ಅವರು ಸಾಮರ್ಥ್ಯ ಹೊಂದಿದವರಂತ. ಹೌದು, ದೇವರ ಒಂದು ಶಿಕ್ಷೆಗೆ ದೇವರು ಪ್ರೀತಿಸುವವ್ರನ್ನೇ ಶಿಕ್ಷಿಸ್ತಾನೆ. ಇಬ್ರಿಯ 12. ಅಂಥ ಪ್ರೀತಿಯ ಶಿಕ್ಷೆಯನ್ನು ಹೊಂದುವಾಗ ಆ ಸಾಮರ್ಥ್ಯವನ್ನು ಅವರು ಸದುಪಯೋಗ ಮಾಡ್ಕೋಬೇಕು. ಮತ್ತು ಈ ರೀತಿಯಾಗಿ ಬೇರೆ ಬೇರೆ 37ನೇ ವಚನದಲ್ಲಿ ಒಬ್ಬರು ಇದ್ದಾರೆ, ಅದು ಹೇಳಲೇಬೇಕು ನಾನು. ಯಾಕಂತ ಹೇಳಿದರೆ ಇಮ್ಮೇರನರು ಅಂದರೆ ಮಾತಾಳಿಗಳು ಅಂತ ಹೇಳ್ಬಿಟ್ಟು. ಕೆಲವು ಸಾರಿ ಕಷ್ಟ ಬಂದಾಗ ಕೆಲವರು ಮಾತಾಡ್ತಾನೇ ಇರ್ತಾರೆ. ಕೆಲವರ ಪ್ರತಿಕ್ರಿಯೆ ಅವರು ಸುಮ್ಮನೆ ಆಗಿಬಿಟ್ಟಿರ್ತಾರೆ, ಮೌನವಾಗಿಬಿಟ್ಟಿರ್ತಾರೆ, ವಿತ್ಡ್ರಾ ಆಗಿಬಿಟ್ಟಿರ್ತಾರೆ. ಆದರೆ ಕೆಲವರು ಮಾತಾಡ್ತಾನೇ ಇರ್ತಾರೆ. ಆದ ಕಾರಣ ಇಮ್ಮೇರನವರು ಅದು ತಪ್ಪು ಇದು ಸರಿ ಎಂಬುದಾಗಿ ಹೇಳ್ತಾ ಇಲ್ಲ, ಒಬ್ಬೊಬ್ಬರ ಸ್ವಭಾವ ಆಗಿದೆ ಅಂತ ಹೇಳ್ಬಿಟ್ಟು. ಪಶೂರನರು 38ನೇ ವಚನ ಅಂದರೆ ಬಿಡುಗಡೆಯಾಗುವವರು. 70 ವರ್ಷ ಇದ್ದಾರೆ, ಬಿಡುಗಡೆ ಆಗ್ತಾರೆ ಎಂಬಂಥ ಒಂದು ಅರ್ಥ ಅವರ ಹೆಸರಲ್ಲಿ ಹೊಂದಿದ್ದಾರೆ. 40ನೇ ವಚನದಲ್ಲಿ ಲೇವಿಯರಲ್ಲಿ ಕೆಲವು 3 ಬಗ್ಗೆ ಇದೆ. ಆ 3 ಹೆಸರು ಕೂಡ ನಾವು ನೋಡಬೇಕು. 40ನೇ ವಚನ 2ನೇ ಅಧ್ಯಾಯ
40ನೇ ವಚನ, ಎಜ್ರನು ಹೋದವ್ಯ ಅಂತ ಹೇಳಿಬಿಟ್ಟು ನೋಡುವಾಗ, ಹೋದವ್ಯ ಅಂತ ಹೇಳುವಾಗ ಯೆಹೋವನ ರಾಜತನ ಹೊಂದಿದವರು. ಈ ಗುಲಾಮರಾಗಿದ್ದಾರೆ 70 ವರ್ಷಗಳು. ಲೇವಿಯರಾದಂಥ ಅವರಲ್ಲಿ ರಾಜನು, ಯೆಹೋವನು ರಾಜ. ಪಾರ್ಸಿ ರಾಜ ಅಧೀನದಲ್ಲಿದ್ದರು, ಆದರೂ ಕೂಡ ಆ ರಾಜನಿಗೆ ಮೇಲೆ ಇನ್ನೊಬ್ಬ ರಾಜನಿದ್ದಾರೆ ಎಂಬಂಥ ಆ ಯೋಚನೆ, ಪ್ರಾರ್ಥನೆ, ಧ್ಯಾನ ಅವರಿಗಿದ್ದಾಗ ಅದೇ ರೀತಿಯಾಗಿ ಪರಲೋಕದ ರಾಜನು ಈ ಕೋರೇಶ್ ರಾಜನನ್ನು ಹೋಗ್ರಿ, ದೇಶಕ್ಕೆ, ನಿಮ್ಮ ದೇಶಕ್ಕೆ ಹೊರಟು ಹೋಗ್ರಿ, ಸ್ವತಂತ್ರವಾಗಿ ಹೋಗ್ರಿ ಅಂತ ಹೇಳ್ಬಿಟ್ಟು ಅವರಿಗೆ ಸಾಕಷ್ಟು ಗೌರವ, ಅವ್ರಿಗೆ ಬೇಕಾದ ವಸ್ತುಗಳು, ದೇವಾಲಯ ಕಟ್ಟಲಿಕ್ಕೆ ಬೇಕಾದಂಥ ಮನಸ್ಸು ಮತ್ತು ಬಂಗಾರ ಅವೆಲ್ಲ ಕೊಟ್ಟು ಕಳಿಸ್ತಾ ಇದ್ದಾನ್ರಿ. ಮತ್ತು ಈ 40ನೇ ವಚನದಲ್ಲಿ ಇನ್ನೂ 2 ಹೆಸರು ಅಂತ ಹೇಳಿದ್ನಲ್ವ, ಒಂದು ದೇವರು ರಾಜನಾಗಿದ್ದಾನೆಂಬ ಹೆಸರು ಹೊಂದಿದವರು, ಇನ್ನೊಂದು ಹೆಸರು ಯೆಶೂವ. ಯೆಶೂವ ಅಂತ ಹೇಳಿದರೆ ಆತನು ರಕ್ಷಿಸುವನು, ಆತನು ರಕ್ಷಿಸುತ್ತಾನೆ. ನೋಡ್ರಿ, ಹೆಸರಿಗೆ ತಕ್ಕಂತೆ ದೇವರವರನ್ನು ರಕ್ಷಿಸಿದನು. ಆಶ್ಚರ್ಯ. ಇನ್ನೊಂದು ಆಶ್ಚರ್ಯ, ಅದೇ 40ನೇ ವಚನ 2ನೇ ಅಧ್ಯಾಯ ಎಜ್ರನಲ್ಲಿ ಇನ್ನೊಬ್ಬನ ಹೆಸರು ಏನಂದರೆ ಕದ್ಮಿಯೇಲ್. ಕದ್ಮಿಯೇಲ್ ಅಂದರೆ ದೇವರ ಪ್ರಸನ್ನತೆ, ದ ಪ್ರೆಸೆನ್ಸ್ ಆಫ್ ಗಾಡ್ ಅಂಥ ಹೆಸರು ಒಬ್ಬ ವ್ಯಕ್ತಿ ಹೊಂದಿದ್ದನು. ಅದು ದೇವರ ಸನ್ನಿಧಾನವನ್ನು ಕಳ್ಕೊಂಡು ಇಲ್ಲಿ ಬಂದಾಗ ದೇವರ ಸನ್ನಿಧಿ ಎಂಬ ಹೆಸರನ್ನು ಹೊಂದಿದಂಥ ವ್ಯಕ್ತಿ ಈಗ ದೇವರ ಸನ್ನಿಧಿಯನ್ನು ಪಡ್ಕೊಳ್ಳಿಕ್ಕೆ 70 ವರ್ಷ ಆದಮೇಲೆ ಹಿಂದಿರುಗಿ ಹೋಗ್ತಾ ಇದ್ದಾರೆ. ಆಶ್ಚರ್ಯ, ಪ್ರವಾದನೆ. ಎಲ್ಲ ಹೆಸರುಗಳನ್ನು ನಾವು ನೋಡಲಿಕ್ಕಾಗಲ್ಲ. ಅಲ್ಲಲ್ಲಿ ಒಂದು ಸ್ಯಾಂಪಲ್ ಆಗಿ ಒಂದೊಂದು ಹೆಸರನ್ನು, 1-2 ಹೆಸರನ್ನು ನಾವು ನೋಡಿಕೊಳ್ಳೋಣ. ಈಗ ಉದಾಹರಣೆಗೆ ಗಾಯಕರು, 41ನೇ ವಚನದಲ್ಲಿ ಗಾಯಕರಲ್ಲಿ ಇದ್ದಂಥ ಮೊದಲನೇ ವ್ಯಕ್ತಿ ಯಾರಂತ ಹೇಳ್ಬಿಟ್ಟು ಹೆಸರು ಯಾವ್ದಂತ ಹೇಳಿದ್ರೆ ಆಸಾಫ್ಯರು. ಆಸಾಫ್ ಅಂತೇಳಿದರೆ ಒಟ್ಟುಗೂಡಿಸಲ್ಪಟ್ಟವರು, ಕಲೆಕ್ಟೆಡ್. ದೇವರು ನೋಡ್ರಿ ಚದರಿಸಿದನು ತನ್ನ ಜನರನ್ನು, ಈಗ ಒಟ್ಟುಗೂಡಿಸ್ತಾ ಇದ್ದಾನೆ, ಆಸಾಫ್ ಮಾಡ್ತಾ ಇದ್ದಾನೆ ದೇವರು ಆ ಯೆಹೂದ್ಯರನ್ನು. 42ನೇ ವಚನ, ದ್ವಾರಪಾಲಕರಲ್ಲಿ ಒಂದು ಹೆಸರು ಅಷ್ಟೇ, ಒಂದೊಂದು ಗುಂಪಿನಲ್ಲಿ ಒಂದೊಂದು ಹೆಸರನ್ನು ಪಟ್ಟಿಯಲ್ಲಿ ಒಂದನ್ನಷ್ಟೇ ನಾವು ನೋಡೋಣ್ರಿ ಸದ್ಯಕ್ಕೆ. 42ನೇ ವಚನ, ಎಜ್ರಾ ಚಾಪ್ಟರ್ 2 ವರ್ಸ್ 42, ದ್ವಾರಪಾಲಕರಲ್ಲಿ ಶಲೂಮ್ ಅಂತ ಹೇಳ್ಬಿಟ್ಟು ಒಬ್ಬ ಮೊದಲನೇ ಹೆಸರನ್ನು ನಾವು ನೋಡ್ಕೊಳ್ತೀವಿ. ಈ ಹೆಸರು ಹೊಂದಿದ ವ್ಯಕ್ತಿ 14 ಜನರು ಬೈಬಲ್ನಲ್ಲಿದ್ದಾರೆ. 14 ಜನರು, ಸೇಮ್ ವ್ಯಕ್ತಿ ಅಲ್ಲ, ಬೇರೆ ಬೇರೆ 14 ವ್ಯಕ್ತಿ, ಆದರೆ ಒಂದೇ ಹೆಸರು ಇರುವಂಥವ್ರು. ಯಾಕೆ ಆ ಒಂದು ಹೆಸರಿಗೆ ಅಷ್ಟು ಮಹತ್ವ? ಏನು ಆ ಹೆಸರಿನ ಅರ್ಥ? ಆ ಹೆಸರಿನ ಅರ್ಥ ಏನಂದರೆ ಪ್ರತಿಫಲ, ರಿವಾರ್ಡ್, ಕೊಡುಗೆ, ವರ. ನಮ್ಮ ಕಡೆ ಕರ್ನಾಟಕದಲ್ಲಿ ವರದರಾಜ್ ಎಂಬುದಾಗಿ ಇರ್ತಾರಲ್ವ, ಆ ರೀತಿಯಾಗಿ ವರಪುತ್ರ, ಆ ರೀತಿಯಾಗಿ ಇರುವಂಥ ಒಂದು ಹೆಸರು ಈ ಶಲೂಮ್ ಎಂಬ ಹೆಸರು. 43ನೇ ವಚನ, ಎಜ್ರಾ 2, ದೇವಸ್ಥಾನ ದಾಸರಲ್ಲಿ ಇರುವಂಥ ದೊಡ್ಡ ಲಿಸ್ಟ್. ಅದು 43ರಿಂದ 54 ವಚನದವರೆಗೆ ಬಹಳಷ್ಟು ಹೆಸರಿದೆ. ಅದರಲ್ಲಿ ಒಂದು ಹೆಸರು ಮಾತ್ರ ಸ್ಯಾಂಪಲ್ ಆಗಿ ನಾವು ತಗೊಳ್ಳೋಣ. 43ನೇ ವಚನದಲ್ಲಿ ದೇವಸ್ಥಾನ ದಾಸರಲ್ಲಿ ಇದ್ದಂಥ ಒಬ್ಬನ ಹೆಸರು ಜೀಹಾ ಅಂತ ಹೇಳ್ಬಿಟ್ಟು. ಜೀಹಾ ಅಂದರೆ ಬರ. ನೋಡ್ರಿ, 70 ವರ್ಷ ಬರ ಕ್ಷಾಮವನ್ನು ಇಸ್ರಾಯೇಲರು ಅಥವಾ ಯಹೂದ್ಯರು ಅನುಭವಿಸಿದರು. ಇವನ ಹೆಸರೇ ಬರ ಎಂಬುದಾಗಿ ಇರೋದರಿಂದ ನೋಡಪ್ಪ, ಬರ ಬಂದುಬಿಡ್ತು ನಮಗೆ. ಆದರೆ ಕೂಡ ಬರ ಮುಗಿಯುವಂಥ ಒಂದು ದಿನ ಹತ್ತಿರಕ್ಕೆ ಅವತ್ತು ಬಂತು, ಹಿಂದಿರುಗಿ ಬಂದುಬಿಟ್ರು. ಆ ಒಂದು ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಇದೆ. 55ನೇ ವಚನದಲ್ಲಿ ಸೊಲೊಮೋನನ ದಾಸರಲ್ಲಿ ಕೆಲವರ ಹೆಸರುಗಳು ಕೊಡಲ್ಪಟ್ಟಿದೆ. ಆದ ಕಾರಣ
ಅದರಲ್ಲಿ ಒಂದು ಹೆಸರು ಮಾತ್ರ ನಾವು ನೋಡಿಕೊಳ್ಳೋಣ. ಮೊದಲನೇ ಹೆಸರು ಏನಿದೆ, ಸೋಟಾಯಿ ಅಂತ ಹೇಳ್ಬಿಟ್ಟು ಒಬ್ಬನ ಹೆಸರು. ಸೋಟೆ ಅಂದರೆ ತಿರುಗು, ಟರ್ನ್ ಎಂಬುದಾಗಿ. ಹೌದು, ಯೆರೂಸಲೇಮಿನಿಂದ ಬಾಬೇಲಿಗೆ ಹೋದರು, ಬಾಬೇಲ್ನ ಅರಸನ ಕೈ ಕೆಳಗಿದ್ದರು ಮತ್ತು ಬಾಬೇಲನ್ನು ಸೋಲಿಸಿ ಪಾರಸಿ ರಾಜ ಆ ಒಂದು ದೇಶವನ್ನು ಈಗ ವಶಪಡಿಸಿಕೊಂಡಿದ್ದಾನೆ. ಅವನ ಮುಖಾಂತರವಾಗಿ ದೇವರು ಮಾತಾಡಿಸ್ಬಿಟ್ಟು ತನ್ನ ಜನರನ್ನು ಸೋಟಾಯಿ ಅಂದರೆ ತಿರುಗಿಸ್ತಾ ಇದ್ದಾನೆ. ಹಿಂದಿರುಗಿ ಹೋಗ್ರಿ, ರಿಟರ್ನ್ ಎಂಬುದಾಗಿ. ಸರಿ, ಹಾಗೆ ಒಬ್ಬೊಬ್ಬರ ಹೆಸರುಗಳನ್ನು ನಾವು ನೋಡ್ತಾ ಇದ್ದಾಗ ಯಾಜಕರಲ್ಲಿ 61ನೇ ವಚನ, ಹೌದು ಅದು ಕೂಡ ಯಾಜಕರಲ್ಲಿ ಕೆಲವರ ಹೆಸರುಗಳು ಕೊಡಲ್ಪಟ್ಟಿದೆ. ಅದರಲ್ಲಿ ಮೊದಲನೇವನ ಹೆಸರು ಏನಂದರೆ ಹಬ್ಬಯ್ಯ ಅಂತ ಹೇಳ್ಬಿಟ್ಟು. ಹಬ್ಬಯ್ಯ ಅಂತ ಇರುವಂಥ ಈ ಹೆಸರಿನ ಅರ್ಥ ಯೆಹೋವನು ಮರೆಯಾಗಿಟ್ಟುಕೊಳ್ಳುವನು ಅಂತ. 70 ವರ್ಷಗಳು ಕಳಿಬೇಕು ಅನ್ಯ ದೇಶದಲ್ಲಿ, ತಮ್ಮದೇ ಐಡೆಂಟಿಟಿ ಇಲ್ಲದೆ, ಭಾಳ ಕಷ್ಟ. ಆದರೂ ಕೂಡ ಯೆಹೋವನು ಅವರಲ್ಲಿ ಅಂದರೆ ಯಾಜಕರಲ್ಲಿ ಇದ್ದಂಥ ಆ ವ್ಯಕ್ತಿಯನ್ನು ಯಾವ ರೀತಿಯಾಗಿ ನೋಡಿದನು ಒಂದು ಸ್ಯಾಂಪಲ್ ಅಂತ ಹೇಳಿದರೆ ಮರೆಯಾಗಿಟ್ಕೊಂಡಿದ್ದನು. ಯಾಕಂತ ಹೇಳಿದ್ರೆ ಒಂದು ವಾಕ್ಯ ಇದೆ, ಭಾಳ ಸುಪ್ರಸಿದ್ಧವಾದಂಥ ಒಂದು ವಾಕ್ಯ. ಆ ವಾಕ್ಯ ನನಗೆ ನೆನಪಿಗೆ ಬರ್ತದೆ, ಕೀರ್ತನೆಯಲ್ಲಿ ಇರುವಂಥ ಒಂದು ವಾಕ್ಯ. 91ನೇ ಕೀರ್ತನೆ 1ನೇ ವಚನ, ಸಾಮ್ 91:1. ಪರಾತ್ಪರನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಈ ಒಂದು ಹೆಸರು ಎಜ್ರನು 2ನೇ ಅಧ್ಯಾಯ 61ನೇ ವಚನದಲ್ಲಿ ಯಾಜಕರ ಹೆಸರು, ಒಬ್ಬ ಯಾಜಕನ ಹೆಸರು ಹಬ್ಬಯ್ಯ ಅಂತ ಹೇಳ್ಬಿಟ್ಟು. ಹಬ್ಬಯ್ಯ ಅಂತ ಹೇಳಿದರೆ ಯೆಹೋವನ ಮರೆ ಹೊಕ್ಕಿರುವನು, ಪರಾತ್ಪರನ ಮರೆ ಹೊಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. 70 ವರ್ಷ ಬಾಬೇಲ್ನಲ್ಲಿ, ಬಾಬೇಲ್ ಅಂದರೆ ಗಲಿಬಿಲಿಯಲ್ಲಿ 70 ವರ್ಷ ಪರಾತ್ಪರನ ಮರೆ ಹೊಕ್ಕಿದಂಥ ಈ ಹಬ್ಬಯ್ಯ ಸುರಕ್ಷಿತನಾಗಿದ್ದನು. ಈಗ ಹಿಂದಿರುಗಿ ಯೆರೂಸಲೇಮ್ ಅಂತ ಹೇಳಿದ್ರೆ ಸಮಾಧಾನದ ಪಟ್ಟಣ, ಶಲೋಮ್, ಸಮಾಧಾನದ ಪಟ್ಟಣಕ್ಕೆ ಹಿಂದಿರುಗಿ ಬರ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ ರೀ. 62ನೇ ವಚನ, ಪವಿತ್ರಾತ್ಮನ ಒಂದು ಹೇಳಿಕೆಯನ್ನು ನಾವು ಓದುವಂಥದ್ದು ಒಳ್ಳೆಯದು. ಇವರು ತಮ್ಮ ವಂಶಾವಳಿ ಪತ್ರಗಳನ್ನು ಹುಡುಕಿದರೂ ಅವು ಸಿಕ್ಕದ ಕಾರಣ ಅಶುದ್ಧರೆಂದು ಯಾಜಕ ಉದ್ಯೋಗದಿಂದ ತಳ್ಳಲ್ಪಟ್ಟರು. ನೋಡ್ರಿ, ಯಹೂದಿಗಳಲ್ಲಿ ಒಂದು ಭಾಳ ಪ್ರಾಮುಖ್ಯ, ಅದು ಎಜ್ರನ 7ನೇ ಅಧ್ಯಾಯಕ್ಕೆ ಬಂದಾಗ ಅದನ್ನು ನೋಡ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಅದು ಭಾಳ ಪ್ರಾಮುಖ್ಯ. ಈ ಹೆಸರುಗಳು ಏನಿದು ಮತ್ತೆ ಹೆಸರುಗಳು ಇದೆಯಲ್ಲ ಅಂತೇಳ್ಬಿಟ್ಟು ನಾವು ನೋಡುವಾಗ ಈ ಹೆಸರುಗಳು, ವಂಶಾವಳಿ ಬಹಳ ಪ್ರಾಮುಖ್ಯ ಯಹೂದ್ಯರಿಗೆ. ಒಂದು ಕಾರಣ, ಭಾಳ ಕಾರಣಗಳಿದೆ. ಒಂದು ಕಾರಣ ಏನಂದರೆ ಆ ಮಾರ್ಗದಲ್ಲೇ ಬರುವಾತನು ಕ್ರಿಸ್ತನು, ಯೇಸು ಕ್ರಿಸ್ತನು ಈ ಒಂದು ವಂಶಾವಳಿಯಲ್ಲಿ ಬರುವಾತನು ಕಟ್ಟುಕತೆ ಅಲ್ಲ, ಚರಿತ್ರೆಯ ವ್ಯಕ್ತಿ ಎಂಬುದನ್ನು ರುಜುಪಡಿಸಲಿಕ್ಕೆ ದೇವರು ಬಹುಶಃ ಇವರಿಗೆ ಬುದ್ಧಿ ಕೊಟ್ಟದನ್ನು ಭಾಳ ಭದ್ರವಾಗಿ ಇಟ್ಟಿದ್ದರು. ಮತ್ತು ಹಾಗೆ ಮುಂದೆ ನಾವು ಓದ್ತಾ ಇದ್ದಾಗ ಗಾಯಕಿಯರು ಕೂಡ ಇದ್ದರು 65ನೇ ವಚನದಲ್ಲಿ. ಯಾಕಂತ ಹೇಳಿದ್ರೆ ಈ ಹಾಡು ಕೂಡ, ಉದಾಹರಣೆಗೆ ಕೀರ್ತನೆ ಅಂತ ಪುಸ್ತಕ 150 ಅಧ್ಯಾಯಗಳು ಇರುವಂಥದ್ದು, ಅದನ್ನು ಬೇಗ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಆ ಹಾಡು ಭಾಳ ಪ್ರಾಮುಖ್ಯವಾದಂಥ ಒಂದು ಅಂಶ ಯಹೂದಿಗಳಿಗೆ. 68ನೇ ವಚನದಲ್ಲಿ ಕಾಣಿಕೆಗಳನ್ನು ಕೊಟ್ಟರು. ಕಾಣಿಕೆ ಕೊಟ್ಟಿದ್ದು ಕೂಡ ದೇವರ ದೃಷ್ಟಿಯಲ್ಲಿ ಮರೆಯಾಗಿರಲಾರದು. ಇಂತಿಂಥವ್ರು ಇಂತಿಂಥ ಪಟ್ಟಣದಲ್ಲಿ ವಾಸ ಮಾಡಿದರು ಎಂಬುದಾಗಿ ನಾವು ನೋಡ್ತೇವೆ ರೀ. ಹೌದು, ಈ ರೀತಿಯಾಗಿ ಎಜ್ರನ ಗ್ರಂಥ 2ನೇ ಅಧ್ಯಾಯ 40ರಿಂದ 70 ವಚನಗಳನ್ನು ನಾವು ಒಟ್ಟಾಗಿ
ಅಧ್ಯಯನ ಮಾಡಿಕೊಂಡಿದ್ದೀವಿ. ಉಳಿದಂಥ ಹೆಸರುಗಳದು ಹೋಮ್ವರ್ಕ್ ಆಗಿ ನೀವು ಕೂಡ ಅದನ್ನು ಧ್ಯಾನಿಸಬಹುದು. ದೇವರು ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಡುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 2. The Levites, the children of Jeshua and Kadmiel, of the children of Hodaviah, 70 and 4. The singers, the children of Asaph, 128. The children of the porters, the children of Shallum, the children of Ater, the children of Talmon, the children of Akub, the children of Hatita, the children of Shobai, in all 139. The Nethinims, the children of Ziha, the children of Hasupah, the children of Tabaoth, the children of Kiros, the children of Saiaha, the children of Padon, the children of Lebanah, the children of Hagabah, the children of Akub, the children of Hagab, the children of Shalmai, the children of Hanan, the children of Gidel, the children of Gahar, the children of Reahiah, the children of Rezin, the children of Nekoda, the children of Gazam, the children of Uzzah, the children of Paseah, the children of Besai, the children of Asna, the children of Mechunim, the children of Nephusim, the children of Babuk, the children of Hakupha, the children of Harhur, the children of Bazluth, the children of Mehida, the children of Harsha, the children of Barkos, the children of Sisera, the children of Thama, the children of Neziah, the children of Hatipha, the children of Solomon's servants, the children of Sotai, the children of Sophereth, the children of Peruda, the children of Jaala, the children of Darkon, the children of Gidel, the children of Shephatiah, the children of Hatil, the children of Pokereth, of Zebaim, the children of Ami. All the Nethinims and the children of Solomon's servants were 392. And these were they which went up from Telmilah, Telharsa, Kerub, Adon, and Emer. But they could not shew their father's house and their seed, whether they were of Israel. The children of Deliah, the children of Tobiah, the children of Nekoda, 652. And the children of the priests, the children of Habaiah, the children of Koz, the children of Barzillai, which took a wife of the daughters of Barzillai the Gileadite, and was called after their name. These sought their register among those that were reckoned by genealogy, but they were not found. Therefore were they, as polluted, put from the priesthood. And the Tirshatha said unto them, that they should not eat of the most holy things, till there stood up a priest with Urim and with Thummim. The whole congregation together was 42,360, beside their servants and their maids, of whom there were 7,337. And there were among them 200 singing men and singing women. Their horses were 736, their mules 245, their camels 435, their asses 6,720. And some of the chief of the fathers, when they came to the house of the Lord which is at Jerusalem, offered freely for the house of God, to set it up in his place. They gave after their ability unto the treasure of the work 61,000 drams of gold, and 5,000 pound of silver, and 100 priest garments. So the priest and the Levites, and some of the people, and the singers, and the porters, and the Nethinims dwelt in their cities, and all Israel in their cities.